ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಈ ಒಂದು ಪ್ರಾಧಿಕಾರ ವತಿಯಿಂದ ದಿನಾಂಕ 29/9/2024 ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲು ವೇಳಾಪಟ್ಟಿಯನ್ನು ಈಗಾಗಲೇ ಈ ಒಂದು KE ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗಿರ್ತದೆ. ಸೊ ಈ ಒಂದು ನಿಯಮದ ಅನ್ವಯ ಈ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಿ 150 ಅಂಕಗಳಿಗೆ ಕನಿಷ್ಠ 50 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಏನಪ್ಪ ಅಂದರೆ, ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಶುಲ್ಕ ಪಾವತಿಸಿರುವ ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಪ್ರವೇಶ ಪತ್ರವನ್ನು ಅಂದರೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ತಪ್ಪದೇ ಪರೀಕ್ಷೆಗೆ ಹಾಜರಾಗಬೇಕು. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಹಾಜರಾಗಿ ಅರ್ಹರಾಗುವ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವಕಾಶ ನೀಡಲಾಗುವುದು. ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಮತ್ತು ಹಾಜರಾಗಿ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳಿಗೆ ಅಕ್ಟೋಬರ್ 27ರಂದು ನಡೆಯುವ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶ ಮಾಡಲಾಗುವುದಿಲ್ಲ ಅಥವಾ ಅವಕಾಶ ಇರುವುದಿಲ್ಲ. ಓಕೆನಾ? ಸೊ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ, ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೆಲವೊಂದು. ಅಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅರ್ಜಿಯ ಸ್ಥಿತಿಯನ್ನು ತಿಳಿಯಲು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒಂದು ಲಿಂಕನ್ನು ನೀಡಲಾಗಿದೆ. ಆ ಒಂದು ಲಿಂಕ್ ಮೂಲಕ ಅರ್ಜಿಯು ಅಂಗೀಕೃತವಾಗಿದ್ದಲ್ಲಿ ಅಥವಾ ಆಗದಿದ್ದಲ್ಲಿ ಅಂದರೆ ಅಕ್ಸೆಪ್ಟ್ ಆಗಿಲ್ಲ ಅಂದ್ರೆ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಿ ಶುಲ್ಕ ಪಾವತಿಸಿರುವ ಬಗ್ಗೆ ಪೂರಕ ದಾಖಲೆಗಳನ್ನು 26/8 ಅಂದರೆ ಇದೇ ತಿಂಗಳ ಆಗಸ್ಟ್ 26ನೇ ತಾರೀಕು ಒಳಗಡೆ ಈ ಒಂದು KE ಈ ಒಂದು ಪ್ರಾಧಿಕಾರಕ್ಕೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸುವಂತೆ ತಿಳಿಸಲಾಗಿದೆ. ಓಕೆ, ಪೂರಕ ದಾಖಲೆಗಳಿಲ್ಲದ ಮನವಿಗಳನ್ನು ಪುರಸ್ಕರಿಸಲು ಆಗುವುದಿಲ್ಲ. ತಿಳಿತಾ? ಸೊ ಈಗ ಎಷ್ಟೋ ಅಭ್ಯರ್ಥಿಗಳು ನಾವು ನೋಡಿದ್ದೀವಿ, 10 ಲಕ್ಷ ಆದ್ರೂ ಏನಪ್ಪ ಒಂದು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ 5 ಲಕ್ಷ ಮಾತ್ರ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್, 5 ಲಕ್ಷ ಮಾತ್ರ ಈ ಒಂದು ಅರ್ಜಿಗಳು ಏನಪ್ಪ ಆಕ್ಸೆಪ್ಟ್ ಆಗಿದ್ದಾವೆ. ಉಳಿದ ಅರ್ಜಿಗಳು ವಿವಿಧ ಕಾರಣಾಂತರಗಳಿಂದ ಏನಪ್ಪ ರಿಜೆಕ್ಟ್ ಆಗಿದ್ದಾವೆ. ಸೊ ಈ ಒಂದು ಅಭ್ಯರ್ಥಿಗಳಿಗೆ ಒಂದು ಏನು ಚಾನ್ಸ್ ಕೊಟ್ಟಿದ್ದಾರೆ ಅಂದರೆ, ಅವರ ಒಂದು ಅಮೌಂಟ್ ಡಿಡಕ್ಟ್ ಆಗಿತ್ತು, ಅವರು ಪೇಮೆಂಟ್ ಮಾಡಿದ್ರು, ಬಟ್ ಅವರ ಒಂದು ಏನು ಒಂದು ಅಪ್ಲಿಕೇಶನ್ ಸ್ವೀಕೃತಿ ಅಥವಾ ಅವರ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅಕ್ಸೆಪ್ಟ್ ಆಗಿಲ್ಲ ಅಂದ್ರೆ ನೀವು KEಗೆ ಬೆಟರ್ ಖುದ್ದಾಗಿ ಅಥವಾ ಅಂಚೆ ಮೂಲಕ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಈ ಒಂದು ನಿಮ್ಮ ಒಂದು ಏನಪ್ಪ ಪೇಮೆಂಟ್ ಡೀಟೇಲ್ಸು ಮತ್ತು ನಿಮ್ಮದು ಅಪ್ಲಿಕೇಶನ್ ಫಾರ್ಮು, ಸೊ ಈ ಎಲ್ಲ ಮಾಹಿತಿಗಳನ್ನು ಕೂಡಿ ಅದು ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಆಮೇಲೆ ನಿಮಗೆ ಈ ಒಂದು ಎಕ್ಸಾಮ್ಗೆ ಏನಪ್ಪ ಅಪೇರ್ ಆಗಲಿಕ್ಕೆ ಒಂದು ಚಾನ್ಸ್ ಕೊಡ್ತಾರೆ. ಓಕೆನಾ? ಅರ್ಥ ಆಯ್ತಾ? ಇದೊಂದು ಮೇನು. ಸೊ ಬಟ್ ಇದನ್ನು ಹೇಗೆ ಚೆಕ್ ಮಾಡಬೇಕಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಈ ಒಂದು ವೆಬ್ಸೈಟಿಗೆ ನೀವು ಇಲ್ಲಿ ಇದು ಆಗಬೇಕು, ಎಂಟ್ರಿ ಆಗಬೇಕು. ನೋಡಿ ಇಲ್ಲಿ KEA ಪೇಮೆಂಟ್ ಕನ್ಫರ್ಮೇಷನ್ ಲಿಸ್ಟ್. ಓಕೆನಾ? ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು, ಈ ಒಂದು ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮದು ಒಂದು ಅಪ್ಲಿಕೇಶನ್ ಹಿಸ್ಟ್ರಿ ಎಲ್ಲ ಬರುತ್ತೆ. ನಿಮ್ಮದು ರಿಜೆಕ್ಟು, ಅಕ್ಸೆಪ್ಟು, ಸೊ ಇದೇನು ಅಥವಾ ಇನ್ ಪ್ರೋಗ್ರೆಸ್ಸು, ಅಂಡರ್ ಪ್ರೊಸೆಸ್ಸು ಅಥವಾ ಟ್ರಾನ್ಸಾಕ್ಷನ್ ಫೇಲ್ಡು, ಈ ಒಂದು ಎಲ್ಲ ಮಾಹಿತಿ ಬರುತ್ತೆ. ಸೊ ನೀವಿಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ಮೂಲಕ ನೀವಿಲ್ಲಿ ಸರ್ಚ್ ಈ ಒಂದು ಬಾರ್ ಮೂಲಕ ನೀವು ಸರ್ಚ್ ಮಾಡ್ಬೋದು. ಓಕೆನಾ? ಸೊ ಬೆಟರು ನೀವು ಇಲ್ಲಿ ನಿಮ್ಮ ಒಂದು ನಂಬರನ್ನು ಹಾಕಿ ನೋಡಿ, ನಿಮಗೆ ನಿಮ್ಮದು ಒಂದು ಅಪ್ಲಿಕೇಶನ್ ಸ್ಟೇಟಸ್ ಗೊತ್ತೇ ಆಗುತ್ತೆ. ಓಕೆನಾ? ಸೊ ಇನ್ನೇನು ಎಕ್ಸಾಮ್ ಹತ್ತಿರ ಬಂದಿದೆ. ಸೊ
ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಹೇಗೆ ಇರುತ್ತಾ, ಇದನ್ನು ಹೇಗೆ ಒಂದು ನೀವು ಈಸಿಯಾಗಿ ಪಾಸ್ ಮಾಡಬೇಕಂತ ನಾನು ತುಂಬ ಒಂದು ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಇನ್ನೂ ಕೂಡ ಅದನ್ನು ಯಾರು ನೋಡಿಲ್ಲ ಅವರು ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ಮತ್ತು ಈ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಒಂದು ಸೆಲೆಕ್ಷನ್ ಆಗೋರು ನಮ್ಮ ಈ ಒಂದು ಚಾನಲನ್ನು ಫಾಲೋ ಮಾಡ್ಬೋದು. ಸೊ ಆ ಒಂದು ಎಲ್ಲ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗುವ ಎಲ್ಲ ಮುಖ್ಯ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.